ತಮ್ಮ ಮಗಳು ಅನಂತ್ನಾಗ್ ಸರ್ ತುಂಬ ಅಂದರೆ ಅವರೆಲ್ಲೂ ಹೊರಗಡೆ ಬರೋರೆಲ್ಲ ತಮ್ಮ ಪಾಡಿಗೆ ತಾವು ಇರುವಂಥವ್ರು ಎಲ್ಲೂ ಮಾತನಾಡಿದ್ದು ಕೂಡ ಅಪರೂಪ. ಮಗಳು ಮತ್ತು ಅಳಿಯ ಥ್ಯಾಂಕ್ ಯು ಟು ದೆಮ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೋಸ್ಕರ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಮಗಳು ಮತ್ತು ಅಳಿಯ ಇಬ್ಬರು. ಬೆಳೆಯೋ ಟೈಮಲ್ಲಿ ನಮ್ಮಪ್ಪ ತುಂಬ ಬ್ಯುಸಿ ಇರ್ತಿದ್ರು. ನಾನು ಮೋಸ್ಟ್ ಆಫ್ ಮೈ ಗ್ರೋಯಿಂಗ್ ಇಯರ್ಸ್ ಅವ್ರು ತುಂಬ ಟ್ರಾವೆಲ್ ಮಾಡ್ತಿದ್ರು, ತುಂಬ ಕೆಲಸ ಇದರಲ್ಲಿ ಇರ್ತಿದ್ರು. ಆಮೇಲೆ ಬಟ್ ಯೂಸ್ ಟು ಆಲ್ವೇಸ್ ನಾರ್ಮಲೈಸ್ ಇಟ್ ಫಾರ್ ಮೀ. ನನಗೆ ಯಾವಾಗಲೂ ಹೇಳ್ತಿದ್ರು ಎವ್ರಿಬಡಿ ಗೋಸ್ ಟು ವರ್ಕ್ ಇನ್ ಡಿಫ್ರೆಂಟ್ ಪ್ಲೇಸಸ್. ನಾನು ಹೋಗಿ ಸಿನಿಮಾ ಮಾಡ್ತೀನಿ, ಇಲ್ಲ ನಾನು ಹೋಗಿ ಸಮಾಜಕ್ಕೆ ಕೆಲಸ ಮಾಡ್ತೀನಿ. ಸೊ ತುಂಬ ನಾರ್ಮಲೈಸ್ ಮಾಡ್ತಿದ್ರು ನನಗೋಸ್ಕರ. ಹಾಗಾಗಿ ನನಗೆ ನಾವೆಲ್ಲ ಬೆಳಿಬೇಕಾದ್ರೆ ಇಟ್ ವಾಸ್ ಅ ವೆರಿ ನಾರ್ಮಲ್ ಪಾರ್ಟ್ ಆಫ್ ಲೈಫ್. ವಿ ಡಿಡ್ಂಟ್ ಗ್ರೋ ಅಪ್ ಥಿಂಕಿಂಗ್ ದ್ಯಾಟ್ ಇಟ್ ಈಸ್ ಅ ಬಿಗ್ ಡೀಲ್ ಆರ್ ಹೀಸ್ ಸಚ್ ಅ ಫೇಮಸ್ ಆ್ಯಕ್ಟರ್. ಆ ಥರ ಏನೂ ಇರಲಿಲ್ಲ ನಮಗೆ. ಬಟ್ ಅವ್ರ ಹತ್ರ ಕಲ್ತಿದ್ದು ತುಂಬ ಇತ್ತು. ಒನ್ ವಾಸ್ ಡೆಡಿಕೇಶನ್, ಅನದರ್ ವಾಸ್ ಎಕ್ಸಲೆನ್ಸ್. ಸೊ ಏನು ತೊಗೊಂಡ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು, 100% ಕೊಟ್ಟು ಮಾಡ್ತಿದ್ರು. ಆಮೇಲೆ ಅವ್ರ ವ್ಯಾಲ್ಯೂಸ್ ಮೇಲೆ ಕಾಂಪ್ರಮೈಸ್ ಮಾಡ್ದೇನೆ ಮಾಡ್ತಿದ್ರು. ಇದರಿಂದಾಗಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಹಾಗಾಗಿ ಸೆಲೆಬ್ರಿಟಿ ಅಂತ ಅಂದ ತಕ್ಷಣ ನನಗೂ ತುಂಬ ಗಾಬರಿ ಆಯಿತು. ಅನಂತ್ನಾಗ್ ಮಗಳಂತ ಪ್ರೀತಿಸಿದಲ್ಲ, ಅದಿತಿ ಅಂತ ಪ್ರೀತಿಸಿದ್ದು. ಆದರೆ ಅವ್ರನ್ನ ಭೇಟಿ ಆಗಬೇಕು, ಸೆಲೆಬ್ರಿಟಿ ಅನಂತ್ನಾಗ್ ಅನ್ನೋರು ಎಲ್ಲರಿಗೂ ಗೊತ್ತಿರೋದೆ, ಖ್ಯಾತ ನಟ. ಮತ್ತು ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಚಿತ್ರಗಳನ್ನ ನೋಡ್ಕೊಂಡೇ ಬೆಳೆದವನು. ಆಕ್ಸಿಡೆಂಟ್ ಇರ್ಬೋದು, ಮಿಂಚಿನ ಓಟ, ಗಣೇಶನ ಮದುವೆ. ನಾನು ಆ್ಯಕ್ಚುಲಿ ಅವ್ರ ಫ್ಯಾನ್. ಅಳಿಯಾಗಿದ್ದಾದ್ಮೇಲೆ ಬಟ್ ನಾನು ಮೊದಲು ನನ್ನ ಫ್ಯಾನ್. ಗಾಬರಿ ಅಂತ ಇದ್ದೇ ಇತ್ತು ನನಗೆ. ಅವ್ರು ಆದಷ್ಟು ತುಂಬ ಟೈಮ್ ಕೊಡ್ತಿದ್ರು ನನಗೆ. ನಾನು ಬೆಳಿಬೇಕಾದ್ರೆ ಅಫ್ಕೋರ್ಸ್ ಆವಾಗ ತುಂಬ 90s ಆ್ಯಂಡ್ ಅರ್ಲಿ 2000s ಅಲ್ಲಿ ತುಂಬ ಸಿನಿಮಾ ಮಾಡ್ತಿದ್ರು, ತುಂಬ ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ಡ್ ಇದ್ದರು. ಸೊ ಅವ್ರು ಬಂದಾಗೆಲ್ಲ ನನ್ನ ಜೊತೆ ನನಗೆ ತುಂಬ ಕಥೆಗಳು ಹೇಳ್ತಿದ್ರು ರಾತ್ರಿ. ನನಗೆ ಮಲಗಿಸುವಾಗ ನನ್ನ ಹತ್ರ ತುಂಬ ಈ ಥರ ರಾಮಾಯಣ, ಮಹಾಭಾರತ ಮತ್ತು ನಮ್ಮದು ಕಲ್ಚರ್, ಕೊಂಕಣಿ ಕಲ್ಚರ್ದು ತುಂಬ ಕಥೆಗಳು ಹೇಳ್ತಿದ್ರು. ಮೆಮರೀಸ್ ಹಾಗೆ ತುಂಬ ಇದೆ. ಬಟ್ ನನಗೆ ಯಾವಾಗಲೂ ನನಗೆ ಏನು ತುಂಬ ಇಷ್ಟ ಆಗ್ತಿತ್ತು ಅಂದರೆ ಅವ್ರು ನನಗೆ ತುಂಬ ಎಂಪವರ್ ಮಾಡ್ತಿದ್ರು ಯಾವಾಗಲೂ. ಹಿ ರೇಸ್ಡ್ ಮೀ ಟು ಬಿ ಅನ್ ಇಂಡಿಪೆಂಡೆಂಟ್ ವುಮನ್. ಹಿ ರೇಸ್ಡ್ ಮೀ ಟು ಬಿ ಅ ವುಮನ್ ಆಫ್ ಮೈ ಓನ್ ಡೆಫಿನಿಷನ್. ಆ್ಯಂಡ್ ಯಾವಾಗಲೂ ಹಿ ಟಾಟ್ ಮೀ ದ ರೈಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಪ್ರೀತಿ ಮಾಡಿದ್ಮೇಲೆ ಎದುರಿಸಲೇಬೇಕಲ್ಲ, ಸಂದರ್ಭ ಬಂತು, ಭೇಟಿಯಾಗುವಂಥ ಸಂದರ್ಭ. ಆದರೆ ಆಶ್ಚರ್ಯ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ ಅಲ್ಲ, ಅಲ್ಲಿ ನಡೆದಿದ್ದೇ ಬೇರೆ. ನಾನು ತುಂಬ ಗಾಬರಿಯಲ್ಲಿ ಹೋಗಿದ್ದೆ, ದೊಡ್ಡ ಸೆಲೆಬ್ರಿಟಿ ಹೇಗೆ ಮಾತಾಡೋದು, ಹೇಗೆ ಅಪ್ರೋಚ್ ಮಾಡೋದು ಅಂತ. ಬಟ್ ಅವ್ರು ಎಷ್ಟು ಡೌನ್ ಟು ಅರ್ತ್ ಅಂದರೆ, ಎಷ್ಟು ಸರಳ ಜೀವಿ ಅಂದರೆ, ಹಿ ಮೇಡ್ ಮಿ ಫೀಲ್ ಸೊ ಕಂಫರ್ಟಬಲ್. ಎಲ್ಲ ಕೇಳಿದ್ರು, ವಿಷಯಗಳೆಲ್ಲ ತಿಳ್ಕೊಂಡ್ರು, ಏನು ಮಾಡ್ತೀರಾ, ಏನು ಕತೆ ಅಂತೆಲ್ಲ ಹೇಳಿದ್ರು. ಎಲ್ಲ ಅರ್ಥ ಆಯ್ತು ಅವ್ರಿಗೂ. ಸೊ ಹಿ ಮೇಡ್ ಮಿ ರಿಯಲಿ ಫೀಲ್ ವೆರಿ ಕಂಫರ್ಟಬಲ್. ಭಾರಿ ಖುಷಿಯಾದಂಥ ವಿಷಯ ನನಗೆ ಅದು. ಆಮೇಲೆ ಕ್ರಮೇಣ ಮಾತುಕತೆ ಎಲ್ಲ ಆಯಿತು. ಆಮೇಲೆ ಈಗ 13 ವರ್ಷ ಆಗಿದೆ ಮದುವೆಯಾಗಿ. ಸೊ ಲೈಫ್ ಇಸ್ ಗೋಯಿಂಗ್ ಆನ್. ಅಂದರೆ ಅವ್ರು ಆ್ಯಕ್ಚುಲಿ ಅವ್ರ ಸ್ವಂತ ಸಿನಿಮಾ ಅಷ್ಟು ನೋಡಲ್ಲ, ಅವ್ರು ಸಿನಿಮಾ ಅಷ್ಟು ನೋಡೋರಲ್ಲ ಅವರು. ಸೊ ನಾನು ಬೆಳಿಬೇಕಾದ್ರೂ ಲೈಕ್ ಐ ಸೆಡ್ ಯೂಸ್ ಟು ನಾರ್ಮಲೈಸ್ ಇಟ್ ಫಾರ್ ಮೀ ಅ ಲಾಟ್. ಸೊ ಹಿ ಯೂಸ್ ಟು ಸೇ, ನಾನು ನಿನ್ನ ಮುಂದೆ ಲೈವ್ ಇದ್ದಾಗ ನೀನು ಯಾಕೆ ಹೋಗಿ ಅಷ್ಟು ಸಿನಿಮಾ ಅನ್ನೋದು, ಥಿಯೇಟರ್ ಎಲ್ಲ, ನಾನು ಇಲ್ಲೇ ಇದ್ದೀನಲ್ಲ ನಿಮಗೋಸ್ಕರ ಅಂತ ಹಂಗಂತಿದ್ರು. ಸೊ ಆಮೇಲೆ ಅವ್ರಿಗೆ ಅಷ್ಟು ಅಂದರೆ ಇನ್ ಟರ್ಮ್ಸ್ ಆಫ್ ಟೈಮ್ ವಿ ಯೂಸ್ ಟು ನಾಟ್ ಗೋ ಟು ಸಿನಿಮಾ ಸೋ ಮಚ್. ಬಟ್ ಐ ರಿಮೆಂಬರ್ ವಾಚಿಂಗ್ ಬೆಳದಿಂಗಲ ಬಾಳೆ. ಆಮೇಲೆ ಆ ಕಾಲದಲ್ಲಿ ತುಂಬ ಸಿನಿಮಾ ಇತ್ತು. ಅಂದರೆ ಈ ಥರ ಸ್ಯಾಡ್ ಎಂಡಿಂಗ್ಸ್ ಇರ್ತಿದ್ರು, ಇಲ್ಲಾಂದರೆ ಅವ್ರ ಕ್ಯಾರೆಕ್ಟರ್ನ ಏನಾದರೂ ಆ ಕ್ಯಾರೆಕ್ಟರ್ ತೀರೋಗ್ಬಿಟ್ರೆ ನನಗೆ ತುಂಬ ಬೇಜಾರಾಗ್ತಿತ್ತು. ಸೊ ಆ ಥರ ಸುಮಾರು ಸಿನಿಮಾ ಇತ್ತು ಅಂದ್ಕೊಂಡಿದ್ದೀನಿ. ಅವ್ರು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಆ ಥರ ಸಿನಿಮಾಗೆ, ಓನ್ಲಿ ಹ್ಯಾಪಿ ಫಿಲ್ಮ್ಸ್ ತೋರಿಸಿದ್ರು. ನಾನು ಕಂಡ ಹಾಗೆ ಅನಂತ್ನಾಗ್ ಅನ್ನೋರು ಪ್ರಪಂಚಕ್ಕೆ ಏನು ಗೊತ್ತೋ ತದ್ವಿರುದ್ಧ ಅವರು. ತುಂಬ ಹಾಗೆ ಮೊದಲು ಹೇಳ್ದಂಗೆ ತುಂಬ ಸರಳ ಜೀವಿ. ಅವರೊಬ್ಬ ಸೆಲೆಬ್ರಿಟಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ವಿಲ್ ಮೇಕ್ ಯು ಫಸ್ಟ್ ಆಫ್ ಆಲ್ ಫೀಲ್ ವೆರಿ ಕಂಫರ್ಟಬಲ್. ನಿಮ್ಮನ್ನು ಮಾತನ್ನು ಕೇಳ್ತಾರೆ, ನಿಮ್ಗೊಂದು ಮುಜುಗರ ಬರುವಂಥ ಯಾವುದೂ ನಡವಳಿಕೆ ಇರೋದಿಲ್ಲ. ಸೊ ನಮ್ಮಿಬ್ಬರ ಸಂದರ್ಶನ, ಮಾತುಕತೆ ಯಾವಾಗಲೂ ಒಂಥರ ಇನ್ಫಾರ್ಮೇಟಿವ್ ಇರುತ್ತೆ. ಅವ್ರದ್ದು ಮಾತಾಡಿದಾಗ ಪ್ರಪಂಚದ ಯಾವುದೇ ವಿಷಯ ಇರಲಿ, ಅವ್ರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಇರುತ್ತೆ, ತಿಳಿಸ್ಕೊಡ್ತಾರೆ. ಅಂತಾರಾಷ್ಟ್ರೀಯ ಚಟುವಟಿಕೆಗಳಾಗಿರ್ಬೋದು, ಯಾವುದೇ ರಿಲಿಜಿಯಸ್ ಈವೆಂಟ್ಸ್ ಇರ್ಬೋದು, ಯು ನೇಮ್ ಇಟ್, ಹಿ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ನಾವು ಒಂಥರ ಹೇಳೋದವ್ರನ್ನ ಪ್ರತಿ ಸಲ ಮೊದಲು ಹೇಳಿದ್ದೀನಿ, ಈಸ್ ಅನ್ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಅವ್ರು ಬರ್ತಿದ್ರು ನನಗೆ. ನಾನು ತುಂಬ ಚಿಕ್ಕವಳು ಇರಬೇಕಾದ್ರೆ, ಅಂದರೆ ಅಪ್ ಟು 6 or 7 years old ಅವ್ರು ಬರ್ತಿದ್ರು ನನಗೆ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡೋದಕ್ಕೆ. ಅವ್ರು ಸ್ವಂತ ಬಂದಾಗ ತುಂಬ ಸ್ವಲ್ಪ ಫರ್ವರ್ ಆಗ್ತಿತ್ತು. ಬಟ್ ಐ ವಾಸ್ ಇನ್ ದ ಸೇಮ್ ಸ್ಕೂಲ್ ರೈಟ್ ಫ್ರಮ್ LKG till 10th. ಸೊ
ಅಷ್ಟು ಇದಿರಲಿಲ್ಲ. ಬಟ್ ಐ ಥಿಂಕ್ ಅವ್ರು ಬಂದಾಗ ನನ್ನ ಫ್ರೆಂಡ್ಸ್, ಈ ನ್ಯೂ ಆಲ್ ಮೈ ಫ್ರೆಂಡ್ಸ್ ನೇಮ್ಸ್. ಐ ಥಿಂಕ್ ದಟ್ ಇಸ್ ಟ್ರೂ ಈವನ್ ಟಿಲ್ ಟುಡೇ. ನಾನು ಎಲ್ಲಿ ಕೆಲಸ ಮಾಡ್ತೀನಿ, ನಾನು ಯಾರ ಜೊತೆ ಕೆಲಸ ಮಾಡ್ತೀನಿ, ನನ್ನ ಕ್ಲೈಂಟ್ಸ್ ಯಾರು, ಎಲ್ಲ ಅವ್ರಿಗೆ ತಿಳಿದಿದೆ. ಸೊ ಅವ್ರು ಬಂದರೆ ಒಂಥರ ಫ್ಯಾಮಿಲಿ ಸೆಲೆಬ್ರೇಷನ್ ಥರ, ಬಿಕಾಸ್ ಹಿ ನೋಸ್ ಎವ್ರಿ ಒನ್. ಅವ್ರು ಎಲ್ಲರ ಹತ್ರ ಮಾತಾಡಿಸ್ತಿದ್ರು. ಅಷ್ಟು ಅಂದರೆ ಸೆಲೆಬ್ರಿಟಿ ಮೂಮೆಂಟ್ ಆ ಥರ ಅಲ್ಲ, ಬಟ್ ಜಸ್ಟ್ ಇನ್ ಅ ಡಿಫ್ರೆಂಟ್ ವೇ. ಇವರು ಸೆಲೆಬ್ರಿಟಿ ಅಂತ ನಿಮ್ಗೆ ಯಾವತ್ತು ಕಂಡು ಬರೋದೇ ಇಲ್ಲ. ಯಾವುದೇ ಫಂಕ್ಷನ್ ಇದ್ರು ಅವರು ಬೆರೀತಾರೆ, ನಾವು ಬೆರಿತೀವಿ. ಸೊ ನಿಮ್ಗೆ ಅನ್ಸೋದೇ ಇಲ್ಲ, ಇಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಆಚೆ ಥರ ಇರೋದೇ ಇಲ್ಲ, ಸರಳ ಜೀವಿ ಅವರು. ಎಲ್ಲಿ ಕರೆದ್ರು ಬರ್ತಾರೆ. ಸೊ ನಮ್ಮ ತುಂಬ ಫಂಕ್ಷನ್ ಮಾಡೋದಿಲ್ಲ, ಲಿಮಿಟೆಡ್ ಸರ್ಕಲ್, ಅವ್ರದ್ದು ಕೂಡ ನಮ್ಮದು ಕೂಡ. ಸೊ ಗೆಟ್ ಟುಗೆದರ್ಸ್ ಇರ್ತವೆ ಅವಾಗ ಫಂಕ್ಷನ್ಸ್, ಮನೆ ಫಂಕ್ಷನ್ಗಳು. ಮತ್ತು ಇನ್ನೊಂದು ಅವರು ಸರಳತೆಯಿಂದ ಇರ್ಬೋದಾದರೆ ದ ಪ್ರಾಬ್ಲಮ್, ಅವ್ರು ಎಲ್ಲಿ ಬಂದರೂ ಜನ ಬರ್ತಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ತೇವೆ ಆ್ಯಂಡ್ ವಿ ಕೀಪ್ ಇಟ್ ವೆರಿ ಕ್ಲೋಸ್ ಸರ್ಕಲ್. ಐ ಥಿಂಕ್ ದೇ ವೆರಿ ಕ್ಲೋಸ್. ಅವ್ರು ತುಂಬ ಮಾತಾಡ್ತಾರೆ. ಅವ್ರದ್ದು ಫಿಲಾಸಫೀಸ್, ಅವ್ರದ್ದು ವೇ ಆಫ್ ಅಪ್ರೋಚಿಂಗ್ ಲೈಫ್, ಪಾಲಿಟಿಕ್ಸ್, ಮತ್ತು ಅದೆಲ್ಲ ಇಂಟ್ರೆಸ್ಟ್ ಸುಮಾರು ಸಿಮಿಲರ್ ಆಗಿವೆ. ಅವರು ಆಲ್ಸೋ ದೇ ಬೋತ್ ಫ್ರಮ್ ಮ್ಯಾಂಗ್ಳೂರ್ ಸೈಡ್, ನಾರ್ತ್ ಸೌತ್ ಕ್ಯಾನರಾಯಿಂದ ಇಬ್ಬರು ಇದ್ದಾರೆ. ಸೊ ಆ ಥರ ಕಾಮನಾಲಿಟೀಸ್ ಇದೆ. ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸೇರ್ಕೊಂಡಿದ್ದು ನಾನು ಒಂದು 3 ವರ್ಷದ ಹಿಂದೆ ಕೆಲಸ ಮಾಡ್ತಿದ್ದೆ ಅಲ್ಲಿ. ಹಾಗೆ ಮಾತಾಡಬೇಕಾದ್ರೆ ಗೊತ್ತಾಗೋದಲ್ಲ. ಅಲ್ಟಿಮೇಟ್ಲಿ ಯಾರು ಹೇಳಿದರು ಶೀಸ್ ಅನಂತ್ನಾಗ್ಸ್ ಡಾಟರ್ ಅಂತ. ಬಟ್ ಗಮನದಲ್ಲಿರಲಿಲ್ಲ, ನಾವು ಕೆಲಸದಲ್ಲಿ ವ್ಯವಹಾರದಲ್ಲಿ ಬ್ಯುಸಿ ಆಗಿದ್ವಿ, ಕಂಟಿನ್ಯೂ ಮಾಡ್ತಾ ಇದ್ವಿ. ಅಲ್ಟಿಮೇಟ್ಲಿ ಗೊತ್ತಾದಾಗ ನನಗೊಂದಿತ್ತು, ಏನಪ್ಪ ಹೇಗಿರ್ಬೋದು ಅವ್ರ ಮಗಳು, ಅನಂತ್ನಾಗ್ ಮಗಳು ಯಾವ ಥರ ಮಾತಾಡ್ಬೋದು ಅಂತ. ಹೇಗೆ ಅಪ್ಪ ಅದೇ ಥರ ಮಗಳು ಕೂಡ ಯಾವುದೇ ಥರದ ಒಂದು ಸೆಲೆಬ್ರಿಟಿದು ಹೇಳ್ತಾರಲ್ಲ, ಇರುತ್ತಲ್ಲ ಎಲ್ಲರೂ, ಅದು ಯಾವುದೂ ಇರಲಿಲ್ಲ. ಸೊ ದಟ್ಸ್ ಹೌ ವಿ ಮೇ ಬಿ ಕನೆಕ್ಷನ್ ಸಿಗಿ ನಾವು ಸಂಬಂಧ ಮುಂದಕ್ಕೆ ಬೆಳೀತು. ನನ್ನ ಫೇವ್ರೇಟ್ ಲಂಬೋದರ ಅಂತ ಬರುತ್ತೆ ಅದರ ಕ್ಯಾರೆಕ್ಟರ್, ನಮ್ಮ ಗೌರಿ ಗಣೇಶ. ಡೈಲಾಗ್ ಅಂತ ಬರೋದಿಲ್ಲ. ಸೊ ದಟ್ಸ್ ಅ ಬೆಸ್ಟ್ ಕ್ಯಾರೆಕ್ಟರ್ ದಟ್ ಐ ಲವ್ಡ್. ಡೈಲಾಗ್ ಗಣೇಶನ ಮದುವೆಯಲ್ಲಿ ಚೆನ್ನಾಗಿದೆ. ರಮಣಮೂರ್ತಿ ಮತ್ತು ಅವರ ನಡುವೆ ಆಗುವಂಥ ಸಂಘರ್ಷ ತುಂಬ ಚೆನ್ನಾಗಿದೆ. ರಮಣಮೂರ್ತಿ ಒಂದು ನಾಯಿನ ಕಟ್ಟಾಕಿರ್ತಾರೆ ಅಲ್ಲಿ ರಮಣಮೂರ್ತಿ ಹೆಸರಿಟ್ಟು ನಾಯಿಗೆ ಬೈಯೋದು, ಅಂದರೆ ರಮಣಮೂರ್ತಿಗೆ ಬೈಯೋ ಥರ, ನಾಯಿ ಮುಂಡೆ ಇದೆ, ಚಿಕನ್ 65 ತಿಂತೀಯಾ, ಇದೇನು ಸಂಸಾರ ಒಟಾರ ಅಂತ ಗಾಳಿ ಬಿಡ್ಕೊಂಬೇಡ, ಅದು ಇದು ಚೆನ್ನಾಗಿತ್ತು. ನಾನು ಮೊದಲಿಂದನೂ ಮಾಲ್ಗುಡಿ ಡೇಸು, ಮಿಂಚಿನ ಓಟ, ಆಕ್ಸಿಡೆಂಟ್, ಗಣೇಶನ ಮದುವೆ ಆಲ್ ಟೈಮ್ ಫೇವ್ರೆಟ್, ಗೌರಿ ಗಣೇಶ, ಉದ್ಭವ, ಇವೆಲ್ಲ ಚಿತ್ರಗಳು ನೋಡ್ಕೊಂಡು ಬೆಳೆದಂಥವ್ರು. ಸೊ ಅನಂತ್ನಾಗ್ ಮೂವಿ ಅಂದರೆ, ಪಿಕ್ಚರ್ ಅಂದರೆ ಎಲ್ಲ ಕೂತು ಒಟ್ಟಿಗೆ, ಅಂದರೆ ಫ್ಯಾಮಿಲಿ ಸಮೇತ ಕೂತು ನೋಡ್ತಾ ಇತ್ತು, ಸಂತೋಷ ಪಡ್ದಂಥ ಚಿತ್ರಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.